ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಪಾರ್ಟ್ 1ನಲ್ಲಿ ನಾನು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ಗೆ ಬರೋದು ಹೇಗೆ ಅಂತ ರೂಟು ಮತ್ತು BMTC ಬಸ್ಸುಗಳದ್ದು ಬಗ್ಗೆ ನಿಮಗೆ ವಿಚಾರ ಹೇಳಿದ್ದೆ. ಇವತ್ತು ನಾನು ಅಲ್ಲಿ ಒಳಗಡೆ ಹೋಗೋಣ. ನೋಡಿ ಎಷ್ಟು ಕ್ಯೂ ಇದೆ ಅಂತ. ನಾವು ಕ್ಯೂನಲ್ಲಿ ನಿಂತಿದ್ದೀವಿ. ಈಗ ಜನ ತುಂಬ ಬರ್ತಾನೆ ಇದ್ದಾರೆ. ನಾವು ವೀಕೆಂಡಲ್ಲಿ ಹೋಗಿರೋದ್ರಿಂದ ತುಂಬಾ ರಶ್ ಆಗಿತ್ತು. ಕತ್ಲಾಗ್ತಾ ಬಂದಿದೆ. ಈಗ 6-6:30 ಟೈಮ್ ಇರ್ಬೋದು. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ದಿನ ಇಲ್ಲಿ ಇದೇ ಥರ ಜನದ ಜಾತ್ರೆ ನಡೀತಾ ಇದೆ. 365 ದಿವಸನೂ ಜಾತ್ರೆ ನಡೆಯೋ ಸ್ಥಳ ಅಂದರೆ ಇದೆ ಅನಿಸುತ್ತೆ ನನ್ನ ಅನಿಸಿಕೆ. ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ. ತುಂಬ ಜನ ಬರ್ತಾನೇ ಇದ್ದಾರೆ. ವೆಹಿಕಲ್ ಪಾರ್ಕಿಂಗಿಗೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ತುಂಬ ವೆಹಿಕಲ್ಗಳು ಬರ್ತಾ ಇದ್ದಾವೆ ನೋಡಿ. ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಎರಡೂ ಇದೆ ಇಲ್ಲಿ. ಎರಡು ಭಕ್ತಿ ಮತ್ತು ಜ್ಞಾನ ಮಾರ್ಗಗಳ ಸಮ್ಮಿಲನ ಅಂತಲೇ ಹೇಳ್ಬೋದು ಈ ಸ್ಥಳನ. ತುಂಬ ಜನ ಬರ್ತಾ ಇದ್ದಾರೆ. ಯಾವ ವಯಸ್ಸಿನ ಮಿತಿನೇ ಇಲ್ಲ ಇಲ್ಲಿ. ಚಿಕ್ಕ ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳುಗಳ್ನು ಕೂಡ ಎತ್ಕೊಂಡ್ಬಂದಿದ್ದಾರೆ ನೋಡಿ. 6 ತಿಂಗಳು 3 ತಿಂಗಳು ಮಕ್ಕಳುಗಳ್ನು ಕೂಡ ಎತ್ಕೊಂಡು ಬಂದಿದ್ದಾರೆ. ಇಲ್ಲಿ ಚಳಿ ಅಂದರೆ ಚಳಿ ಇಲ್ಲಿ ತುಂಬ. ನಾವು ಫಸ್ಟು ಎಂಟ್ರ್ ಆಗ್ತಿದ್ದಂಗೆ ಇದು ನಾಗದೇವತೆ. ಇಲ್ಲಿ ನಮಗೆ ವಿಡಿಯೋ ಫೋಟೋ ಅವಾಯ್ಡು, ಅಲ್ಲಿ ತೆಗಿಯೋ ಹಾಗಿಲ್ಲ. ನಾವು ಅದನ್ನು ಒಂದು 2-3 ರೌಂಡು ಬಂದು ನೋಡಿ. ಇಲ್ಲೊಂದು ವೀಲ್ ಥರ ಇದೆ. ಅದನ್ನು ಟರ್ನು ಮಾಡ್ಬೋದು. ಮಕ್ಕಳೆಲ್ಲ ಟರ್ನು ಮಾಡ್ತಿದ್ದಾವೆ ನೋಡಿ. ಆ ನಾಗದೇವತೆನ ವಿಗ್ರಹನ ಒಂದು 3 ಸಲ ಸುತ್ತಕೊಂಡು ನಾವು ಒಳಗಡೆ ಎಂಟ್ರಾದ್ವಿ. ನೋಡಿ ಎಷ್ಟು ಜನ ಬರ್ತಾಯಿದ್ದಾರೆ. ಅಲ್ಲಿ ಯಾವ ಲೈಟಿನ ವ್ಯವಸ್ಥೆನೂ ಇಲ್ಲ ಇಲ್ಲಿ. ಓಪನ್ ಅಟ್ಮಾಸ್ಫಿಯರಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಸಾವಿರಾರು ಜನ ಬರ್ತಾನೆ ಇದ್ದಾರೆ. ನಿಮಿಷಕ್ಕೂ ತುಂಬ ಜನ ಬರ್ತಾನೆ ಇದ್ದಾರೆ ನೋಡಿ. ಅದರ ಸುತ್ತಲ ಬೆಟ್ಟದ ಸುತ್ತಲೂ ಯಾವ ಥರ ವಾತಾವರಣ ಇದೆ ಅಂತ. ಸೂರ್ಯ ಮುಳುಗಿದಾನೆ ಆಗ್ಲೇ. ಎಲ್ಲರೂ ಲೇಸರ್ ಶೋಗೆ ಕಾಯ್ತಾ ಇದ್ದಾರೆ. ಒಳಗಡೆ ಎಂಟ್ರಾಗಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಜನ, ತುಂಬಾ ಜನ ಇದ್ದಾರೆ. ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ಮೊಬೈಲ್ಗಳ ಬೆಳಕು ಅಂದ್ಬಿಟ್ರೆ ಅಲ್ಲಿ ಯಾವ ಬೆಳಕು ಇಲ್ಲ. ಸೈಡಿಂದ ಒಂದು 4 ಲೈಟ್ಗಳು ಬಿಟ್ಟಿದ್ದಾರೆ ಅಷ್ಟೇ. ಲೇಸರ್ ಶೋಗೆ ಅಲ್ಲೆಲ್ಲ ಕತ್ಲಾದ್ರೇ ಚೆನ್ನಾಗಿ ಕಾಣಿಸೋದು. ಹಾಗಾಗಿ ಯಾವ ಲೈಟಿನ ವ್ಯವಸ್ಥೆನೂ ಅಲ್ಲಿಲ್ಲ ನೋಡಿ. ಆದಿಯೋಗಿ ಯಾವ ಥರ ನಿಂತಿದ್ದಾನೆ ಅಂತ. ತುಂಬ ಜನ ಬರ್ತಾ ಇದ್ದಾರೆ ಇಲ್ಲಿಗೆ. ನಿತ್ಯ ಜಾತ್ರೋತ್ಸವ. 112 ಅಡಿ ಏನು ಯೋಗಿ ಆದಿದು ವಿಗ್ರಹ ಇದೆಯಾ ಅದ್ರ ಕೆಳಗಡೆ ಒಂದು ಟೆಂಪಲ್ ಕಾಣ್ತಾ ಇದೆ ನೋಡಿ. ಅಲ್ಲಿ ಒಳಗಡೆ ಶಿವನ ಇದು ಲಿಂಗು ಇದೆ. ಆ ಲಿಂಗುಗೆ ಎಲ್ಲರೂ ಹೋಗಿ ಅಭಿಷೇಕ ಮಾಡ್ಬೋದು. ಅಲ್ಲಿ ತುಂಬ ಕ್ಯೂ ಇದೆ. ನಾವು ಹೋಗೋಷ್ಟೊತ್ತಿಗೆ ಅದು ಟೈಮಿಂಗ್ಸ್ ಕ್ಲೋಸ್ ಆಗಿಬಿಟ್ಟಿತ್ತು. ಅಲ್ಲೆಲ್ಲ ಅಭಿಷೇಕ ಮುಗಿಸ್ಕೊಳಕ್ಕೆ ಅಲ್ಲಿಗೂ ತುಂಬಾ ಕ್ಯೂ ಇದೆ. ಅಲ್ಲಿ ನೋಡಿ ಎಷ್ಟು ಕ್ಯೂ ಇದೆ ಅಂತ. ತುಂಬ ಜನ ಇದ್ದಾರೆ. ಈ ಲೇಸರ್ ಶೋ ಶುರುವಾಗೋದು ಒಂದು ಅರ್ಧ ಗಂಟೆ ಇದ್ದಾಗೇ ಅದು ಅಭಿಷೇಕದ ಕಾರ್ಯಕ್ರಮನ ಮುಗಿಸ್ಬಿಡ್ತಾರೆ. ಯಾಕೆಂದರೆ ಜನಸಂಖ್ಯೆ ಜಾಸ್ತಿಯಾಗಿ ಕ್ರೌಡ್ ಆಗುತ್ತೆ ಅಂತ. ಇದು ಲೇಸರ್ ಶೋ ಮುಗಿದ ಮೇಲೆ ಮತ್ತೆ ಆ ಪ್ರೊಸೆಸನ್ನು ಶುರು ಮಾಡ್ತಾರೆ. ಬೇಕಾದವ್ರು ಹೋಗಿ ಅದು ಅಭಿಷೇಕನ ಮಾಡಿ ಒಳಗಡೆ ದರ್ಶನ ಮಾಡಿಕೊಂಡು ಬರ್ಬೋದು. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ನೋಡಿ. ನಾವು ಮೇಲ್ಗಡೆ ಹೋದ್ವಿ. ತಲೆ ಎತ್ತಿ ನೋಡಬೇಕು ಆ ವಿಗ್ರಹನ. ಆ ಜಡೆಗಳು ನೋಡಿದರೆ ಅದು ನಾವೆಲ್ಲೋ ಅದೆಲ್ಲೋ ಒಂದು ದಿವ್ಯ ಸ್ವರೂಪ ಅದು. ಈಗ ಅಲ್ಲಿ ಹಾಡುಗಳೆಲ್ಲ ಶುರುವಾಗ್ತವೆ ಶಿವನದು. ಅದಕ್ಕೆಲ್ಲ ಜನ ಕಾಯ್ತಾ ಇದ್ದಾರೆ ನೋಡಿ. ಎಲ್ಲರೂ ತುಂಬ ಶಾಂತವಾಗಿ ಕೂತಾರೆ. ಈಗ ಎಲ್ಲೂ ಗಲಾಟೆ ಇಲ್ಲ ಅಷ್ಟು. ನಾವು ಮೇಲ್ಗಡೆ ಅದನ್ನೆಲ್ಲ ವಿಗ್ರಹನ ಒಂದು ರೌಂಡ್ ಹಾಕ್ಕೊಂಡು ಕೆಳಗಡೆ ಬಂದ್ವಿ. ನಾವೇನೋ ಒಂದು ಚಿಕ್ಕ ಹುಳು ಥರ ಕಾಣ್ತೀವಿ ಅದ್ರ ಪಕ್ಕದಲ್ಲಿ ಓಡಾಡ್ತಾ ಇದ್ದರೆ. ಅಷ್ಟು ಚೆನ್ನಾಗಿದೆ. ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅಂದರೆ ಅಷ್ಟು ಹೇಳಲಿಕ್ಕೆ ಅಸಾಧ್ಯ. ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಒಂದು ಸಲ ಬನ್ನಿ. ಆದಿಯೋಗಿ ವಿಗ್ರಹ ಚಿಕ್ಕಬಳ್ಳಾಪುರದ ಹತ್ರ ಇರುವ ಅವಲಗುರ್ಕಿ ಅನ್ನೋ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದಿಯೋಗಿ ವಿಗ್ರಹದ ಕೆಳಗಡೆ ಯೋಗೇಶ್ವರ ಲಿಂಗವನ್ನು ಆದಿಯೋಗಿ ಸದ್ಗುರು ಜಗ್ಗಿಯವರು ಮ್ಯಾನಿಫೆಸ್ಟೇಷನ್ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಅಂದರೆ 5 ಮೇಜರ್ ಚಕ್ರಾಸ್ ಆಫ್ ದ ಹ್ಯೂಮನ್ ಸಿಸ್ಟಮ್. ಆ ಕಾನ್ಸೆಪ್ಟನ್ನು ಇಟ್ಕೊಂಡ್ಬಿಟ್ಟು ಇಷ್ಟಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಓಪನ್ ಏರ್ ಥಿಯೇಟರ್ ಅಂತಾರಲ್ವ, ಹಾಗೆ ಇದು ಓಪನ್ ಏರ್ ಟೆಂಪಲ್. ಮಳೆ, ಗಾಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಜನಸ್ತೋಮ ಸಾಗರದ ಥರ ಹರಿದು ಬರ್ತಾ ಇದೆ. ಈ ಕ್ಷೇತ್ರದ ಮಹಿಮೆ ಹೇಳ್ಕೊಳ್ಳೋಕ್ಕೆ ಅಸಾಧ್ಯ. ಯಾಕೆ ಜನ ಇಷ್ಟು ನಂಬಿಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ತುಂಬ ಜನ ಬರ್ತಾ ಇದ್ದಾರೆ, ಹೇಳಲಿಕ್ಕೆ ಅಸಾಧ್ಯ ಅದು. ಹಬ್ಬ ನಮ್ಮ ರಾಜ್ಯ ಅಂತೆಲ್ಲ ಹೊರ ರಾಜ್ಯದವರು ತುಂಬ ಜನ ಬರ್ತಾರೆ. ಅವರೆಲ್ಲ ಯಾವ ರೀತಿ ಶಿವನ ನಂಬ್ಕೊಂಡಿದ್ದಾರೆ ಅಂದರೆ, ನಾವು ಹೇಳ್ತೀವಲ್ವ, ಶಿವನಿಲ್ಲದೆ ಏನೂ ಇಲ್ಲ, ಶಿವನೇ ಎಲ್ಲ ಅಂತ. ಆ ರೀತಿ ಶಿವನನ್ನು ತುಂಬ ನಂಬ್ಕೊಂಡಿದ್ದಾರೆ ಜನ. ಅವನಿಲ್ಲದೆ ನಾವು ಯಾರೂ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರೆ ಇಲ್ಲ ಅಂತಾರಲ್ಲ, ಹಾಗೆ ಎಲ್ಲ ಜನ, ಸಣ್ಣ ಮಕ್ಕಳು ಕೂಡ ಕೈ ಎತ್ತಿ ಮುಗಿತಾರೆ. ಆ ದೃಶ್ಯ ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿದೆ. ಎಲ್ಲಿ ನೋಡಿದರೂ ಜನ ಜನ. ಒಂದು ಸಂಪ್ರದಾಯದವರಲ್ಲ, ಒಂದು ರಾಜ್ಯದವರಲ್ಲ, ಎಲ್ಲ ರಾಜ್ಯದಿಂದಲೂ ಬರ್ತಾ ಇದ್ದಾರೆ. ಅವರ ಆಚಾರ ವಿಚಾರಗಳು, ಈ ಪ್ರತಿಮೆ ಮೇಲೆ ಇಟ್ಕೊಂಡಿರೋ ನಂಬಿಕೆ, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಜನ ಕುಳಿತಿದ್ದಾರಲ್ವ ಓಪನ್ ಅಟ್ಮಾಸ್ಫಿಯರಲ್ಲಿ, ಅಲ್ಲಿ ಯಾವ ಫ್ಯಾನ್ ಇಲ್ಲ, AC ಇಲ್ಲ, ಮೇಲ್ಗಡೆ ಶೆಲ್ಟರ್ ಇಲ್ಲ. ಜನ ಅದು ಯಾವುದನ್ನು ಲೆಕ್ಕಿಸ್ತಿಲ್ಲ. ಒಟ್ಟಲ್ಲಿ ಶಿವನ ದರ್ಶನ ಮಾಡಬೇಕು ಅಂತ ಎಲ್ಲರೂ ಆತುರವಾಗಿದ್ದಾರೆ. ಲೇಸರ್ ಶೋಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಇದರ ನಡುವೆ ಸದ್ಗುರುಗಳ ನೀತಿ ಮಾತುಗಳು, ಜ್ಞಾನದ ಮಾತುಗಳನ್ನು ಕೇಳಲಿಕ್ಕೂ ಸಹ ಜನ ತುಂಬ ಕಾತುರವಾಗಿದ್ದಾರೆ. ಲೇಸರ್ ಶೋಗೆ ತುಂಬ ಜನ ಕಾಯ್ತಾ ಇದ್ದಾರೆ. ಬನ್ನಿ ಎಲ್ಲರೂ ಒಂದ್ಸಲ ಈ ಕ್ಷೇತ್ರವನ್ನು ನೋಡೋಣ, ಸದ್ಗತಿಯನ್ನು ಪಡೆಯೋಣ. ಎಲ್ಲರೂ ಬನ್ನಿ ಒಟ್ಟಾಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಂಥ ಒಂದು ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿರುವುದು ನಮ್ಮ ಹೆಮ್ಮೆ ಅಂತ ನನಗನ್ಸುತ್ತೆ. ಬನ್ನಿ ನಾವೆಲ್ಲ ಶಿವನ ಕೃಪೆಗೆ ಪಾತ್ರರಾಗೋಣ. ಈಗ ಭಜನೆ ಶುರುವಾಗುತ್ತೆ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಜನ ಇನ್ನೂ ಬರ್ತಾನೇ ಇದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ. ಅದು ಹೇಳಲಿಕ್ಕೆ ಅಸಾಧ್ಯ. ಆ ಜನಗಳು ನೋಡಲಿಕ್ಕಾದ್ರೂ ಹೋಗಬೇಕು ಅನಿಸುತ್ತೆ. ಎಲ್ಲಿ ನೋಡಿದ್ರು ಜನ 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 ಸಾಗರನ್ನೇ ಹರಿದು ಬರ್ತಾ ಇದೆ. ಈ ಕ್ಷೇತ್ರದ ಮಹಿಮೆ ಏನು ಅಂತಲೇ ಹೇಳಲಿಕ್ಕೆ ಆಗ್ತಾ ಇಲ್ಲ. ಭಜನೆ ಶುರುವಾಗ್ತಿದೆ, ಎಲ್ಲರೂ ಕೇಳಿ. ಸಂಪೂರ್ಣ ಅವಧಿಯಲ್ಲಿ, ಅಂದರೆ ಕೊನೆಯಲ್ಲಿ ನಡೆಯುವ ಆರತಿಯ ತನಕ ದಯವಿಟ್ಟು ಕುಳಿತಿರಿ. ಈಗ ಸಂಗೀತ ಸಮರ್ಪಣೆಯೊಂದಿಗೆ ಪ್ರಾರಂಭಿಸೋಣ. ವೆಲ್ಕಮ್ ಟು ಆದಿಯೋಗಿ ದಿವ್ಯ ದರ್ಶನ. ಬಂಗಾರದ ಒಡವೆಗಳಿಲ್ಲ, ಬೂದಿಯನ್ನು ಬಡಿದು ಮೈಯೆಲ್ಲ ವಿಷ ಸರ್ಪವೈರಿಯು ಹೊರಳಲ್ಲಿ ಸುತ್ತಿಕೊಂಡನು. ಹಿಮಗಿರಿಯ ಹಾಯಾಗಿ ಅಲ್ಲೇ ಕುಳಿತನು. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ.
ನಡೆದಾವೊಮ್ಮೆ ವಿಷವನ್ನೇ ಕುಡಿದಾವೊಮ್ಮೆ ಯಮನನ್ನೇ ತಡೆದಾವೊಮ್ಮೆ ಭಕ್ತಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವನ್ನು ಭಕ್ತನಿಗೆ ಕೊಟ್ಟ ದೇವನು ಏಕೋ ಏನೋ ಕೈಲಾಸವನ್ನೇ ಕೊಡುವನು ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ 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 ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಭೋ ಶಂಕರ ಹರ ಹರ ಮಹಾದೇವ ಹರ ಹರ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮುಂದಿನ ಭಾಗದಲ್ಲಿ ಸದ್ಗುರುಗಳ ಹಿತವಚನವನ್ನು ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.